ಯವ್ವ ಜಯಮ್ಮ, ಇನ್ನೇನು ಹೇಳು. ಈ ಬೆಂಗಳೂರು ನಮ್ಮೂರ್ ಸಮ ಬರೋದು ಇಲ್ಲ, ನಮ್ಮೂರಷ್ಟು ಸಂದಕ್ಕೂನ್ವೇ ಇಲ್ಲ ತಗ. ನಮ್ಮ ಹಳ್ಳಿದಾಗ ಸಿಗ ನೆಮ್ಮದಿಲಿ ಎಲ್ಲಿ ಸಿಗ್ತದೆ ಯವ್ವ. ಬಸ್ ಹಬ್ದ ಏನು ಕಿಯ ಪಿಯ ಏನು ಆ ಒಂದು ತಲೆನೋವು ಬಂದ್ಬಿಡ್ತ್ಕಣವ ನನ್ಗಂತೂನುವೆ. ಅಲ್ಲ, ಹೋಗಿ 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 ಎಲ್ಲೂ ಕರ್ಕೊಬಿಟ್ಟು ಬಂದು ಆ ಬಂಗಾರಮ್ಮ ಕಾಲೇಜಿಗೆ ಸೇರ್ಸೋಳ್ತಾಗ. ನಮ್ಮಳೆ ಎಷ್ಟೊಂದೇನು ಅಲ್ಲೇ ಓದ್ಕೊಂಡು ಅಲ್ಲೇ ಅತ್ತಗೆ ಹಂಗೋನುವೆ ಅವಳೆ. ಸುಮ್ಕೆನೆನಿಯ ಇಲ್ಲೇನಿಯ ಬೇಕಿತ್ತ ಸುಮ್ಕೆನೆ. ನಂಗೂ ಹಂಗೆ ಅನಿಸ್ಕೊಂಡ್ ಬದ್ದಿ. ಯವ್ವ ಯಪ್ಪ ಬುಟ್ಟಾಗತ್ತಗೆ. ನನಗಂತೂನುವೆ ಯಾಕನ ಬಂದು ಬೆಂಗ್ಳೂರ್ಗೆ ಅನಿಸ್ತೈತಿ. ತಲೆಯೆಲ್ಲ ಚಿಟ್ಟಿಡ್ಕೊಂಡು ಹೋಯ್ತೈತಿ. ಆದ್ರೂ ನೀನು ಇನ್ಫಾರ್ಮೇಶನ್ ಬೇಕು ತಾನೆ. ಲೇ, ಇಲ್ಲಿಂದ ಬಸ್ ಹತ್ಕೊಂಡು ಹೋಗೋಕ್ಕಾಗಿಲ್ಲ, ಹೋದ್ರೆ ಕಾಸು ಹೋಯ್ತದೆ. ನೋಡಿ ಯಾವ್ದನ್ನ ಆಟೋಗಳು ಕಾಣಿಸ್ತಾವ, ಬಾರ್ಲೆ ಆಟೋಗೆ ಹೋಗ್ಬಿಡೋಣ. ಯವ್ವ ನನ್ನ ಕೈಲಿ ದೇವ್ರಣೆ ಹಾಕಿಲ್ಲ ಕಣೆ. ಬಸ್ ಎಲ್ಲ ಹತ್ತಿ ಇಳಿದು ನೋಡು ಈಗಿನ್ನ ಬಂದ್ವಿ. ಅಲ್ಲಿ ನೋಡಿ ಆಟೋಗಳು ಎಷ್ಟೊಂದು ನಿಂತವೆ. ಆಟೋ ಕೇಳಿದ್ರೆ ಬೇಕಾದ್ರೆ ಒಂದು 200 ರೂಪಾಯಿ ಹೋದ್ರೋಗ್ಲಿ ನೋಡಿಲೆ ಹೊಂಟ್ಬಿಡೋಣ ಸರ್ನ ಮಂತಕ್ಕೆ. ದೇವ್ರಣೆ ನನ್ನ ಕೈಲಿ ಆಯ್ತಿಲ್ಲ, ತಲೆಯೆಲ್ಲ ನೋವು ಬಂದ್ಬಿಡ್ತು. ಸರಿ ಸರಿ ಆಯ್ತು, ಹೋಗನಿ ಬಾ. ಆ ಕಾಲೇಜ್ ಹೆಸರೆಲ್ಲ ಕೇಳಿದೀವಲ್ಲ, ಹೋಗಲ್ಲ. ಯಾರನ ಕೇಳಿದ್ರೆ ಯಾರನ ಒಬ್ರು ಹೇಳ್ತಾರೆ. ಬಾ ಹೋಗೋಣ. ಯವ್ವ ಜಯಮ್ಮ, ಇವನೇ ಇಷ್ಟು ದೊಡ್ಡ ಕಾಲೇಜಾಗ ಓದಿಸ್ತಾವಳೇನೆ ಬಂಗಾರಮ್ಮ ಮಕ್ಕಳನ್ನ. ಇವನ್ ಬಿಲ್ಡಿಂಗು ಕತೆ ದೊಡ್ಡದಾಗ ಐತಲ್ಲೇ. ಯವ್ವ 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 ಯವ್ವ. ಓಹೋ, ಅದಕ್ಕೆ ಅವಂಗ್ ನಿಗರಾಡದವು. ಆ ನೋಡು ಎಷ್ಟು ದೊಡ್ಡ ಕಾಲೇಜು. ಇಂಜಿನಿಯರಿಂಗ್ ಕಾಲೇಜ್ ಅಂದ್ರೆ ಎಲ್ಲ ಹಿಂಗೆ ಇರ್ತಾವೋ ಏನೋ ಅಲ್ವೇನೆ. ನಮ್ಗಿಷ್ಟು ದೊಡ್ಡ ಕಾಲೇಜಾಗೆ ಅವ್ರ ಹೆಸರು ಹಿಡ್ಕೊಂಡು ಇಂಜಿನಿಯರ್ ಮಾಡೋರೆ ಅಂತ ಹುಡ್ಕೋದು ಬಹಳ ಕಷ್ಟ ಅಂತ ಅನ್ನಿಸ್ತದೆ. ಅಲ್ವಾ. ನೋಡೋಣ ಬಾ, ಇವನ ಒಂದು ಒಳಗಡೆ ಹೋಗಿ ಹೇಳೋಣ. ಅಲ್ಲ, ಇಷ್ಟು ದೊಡ್ಡ ಕಾಲೇಜಾಗೆ ಯಾರೂ ಕಾಣಿಸ್ತಿಲ್ವಲ್ಲ. ರಾಜಪ್ಪಜ ಕೊಟ್ಬಿಟ್ಟವ್ರ ಇವಾಗ ಅಂತ. ಅಲ್ಲ ಕಣಿ, ಇದೇನೇ ಅರಮನೆ ಇದ್ದಂಗೆ ಐತಲ್ಲ. ನಾನು ಇಂಥ ಕಾಲೇಜ ನೋಡೇ ಇಲ್ಲ ತಗ. ಇದು ಯಾವ ಕಾಲೇಜೇ? ಇಂಥ ಕಾಲೇಜಾಗ ಓದಿಸಿರೋದೇನೆ ಬಂಗಾರಿ. ಮತ್ತಿನ ಎಷ್ಟು ಪೀಜ್ ಸುರಿದಿಲ್ಲ ನೀನು. ನಿನ್ನ ಗಂಡ ನಿಮ್ಮ ಅತ್ತೆ ದುಡ್ದಿರೋ ಕಾಸೆಲ್ಲನೂ ಇದೇ ಕಾಲೇಜ್ಗೆ ತಂದು 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 ಮಕ್ಕಳು ಉದ್ದಾರಕ್ಕೆ ಅಂತ ಸುರಿದವಳೆ. ಆ 10 ಪೈಸೆ ಓದಿಲ್ಲ. ಸೊರೋಯ್ತು, ಮುಂಡ ಮುಚ್ಕೊಂಡು ಹೋಯ್ತು ಅಷ್ಟೇ ಎಲ್ಲನೂ. ಲೇಲೆ, ಅದು ಯಾವುದೋ ಹುಡುಗಿ ಹೋಯ್ತವಳೆ, ಕೇಳೋಣ ಇರು. ಅಮ್ಮಿ ಅಮ್ಮಿ, ಹೇಳಿ. ನೀವು ಕನ್ನಡದರೇನೇನಿಯಾ? ನಾವು ಕನ್ನಡದರೇನಿಯಾ. ಇಲ್ಲಿ ಈ ಕಾಲೇಜಾಗೆ ಇಂಜಿನಿಯರ್ ಓದ್ತಾವ್ರೆ. ಇಂಜಿನಿಯರ್ ರೂಪಾ ಲತಾ ಅಂತ ಹೇಳ್ಬಿಟ್ಟು ಇಬ್ರು ಇಂಜಿನಿಯರ್ ಓದ್ತಾವ್ರೆ ಇದೇ ಕಾಲೇಜಾಗೆ ಏನಿಯಾ. ಅದಕ್ಕೆ ಅವ್ರದ್ದು ರಿಸಲ್ಟ್ ಬಂದೈತಂತಲ್ಲ, ರಿಸಲ್ಟ್ ತಿಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬಂದ್ವಿ. ಹಳ್ಳಿಯಿಂದ ಬಂದಿರೋದು ನಾವು. ಬೇಜಾರು ಮಾಡ್ಕೋಬೇಡಿ, ನಮಗೆ ನೋಡ್ಬಿಟ್ಟು ಇವೇನಪ್ಪ ಹಿಂಗೆ ತಿಕ್ಲಂಗೆ ಪ್ರಶ್ನೆಗಳು ಕೇಳ್ತಾರಲ್ಲ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗಕ್ಕಿಲ್ಲ. ಹಳ್ಳಿಯಿಂದ ಬಂದಿದ್ದೀವಿ. ನಮ್ಮ ಹುಡುಗಿಯರು ನಿಜ ಹೇಳ್ತಿಲ್ಲ ಏನೂ. ಪಾಸ್ ಆಗಿದ್ದೀವಿ, ಫೇಲ್ ಆಗಿದ್ದೀವಿ ಅಂತ. ಅದಕ್ಕೆ ವಿಚಾರ ಮಾಡ್ಕೊಂಡು ತಿಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬಂದೆ. ಹೌದಾ? ಯಾವ ಬ್ರಾಂಚು? ತುಂಬಾ ಬ್ರಾಂಚಸ್ ಇದಾವೆ ಇಲ್ಲಿ ಮೇಡಮರೇ. ಇಂಜಿನಿಯರಿಂಗ್ ಬ್ರಾಂಚು ನೋಡಿ. ಇಂಜಿನಿಯರಿಂಗ್ ಅಲ್ಲೇನೆ ಸಿವಿಲ್ ಇದೆ, ಮೆಕ್ಯಾನಿಕಲ್ ಇದೆ, CS ಇದೆ. ತುಂಬಾ ಬ್ರಾಂಚಸ್ ಇದಾವೆ. 8 ಥರ ಬ್ರಾಂಚಸ್ ಇದಾವೆ. ಆ ಬ್ರಾಂಚಸ್ ಅಲ್ಲಿ ನೀವು ಯಾವ ಬ್ರಾಂಚಲ್ಲಿ ಇದ್ದಾರೆ, ಯಾವ ಇಯರ್, ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್, ಅದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾವುದು ಅಂತ ಹೇಳಿದ್ರೆ ಹೇಳ್ತೀವಿ. ಆಕ್ಚುಲಿ ಐ ಆಮ್ ಪ್ರೊಫೆಸರ್. ಹೇಳಿ, ನಿಮ್ ಕಷ್ಟ ಅರ್ಥ ಆಗುತ್ತೆ. ತುಂಬಾ ಜನ ವಿಲೇಜ್ ಇಂದ ಬಂದು ಪಾಪ ಮಕ್ಕಳು ಏನೂ ರಿಸಲ್ಟ್ ಹೇಳ್ತಿದ್ದಂಗೆ ಪಾಪ ತುಂಬಾ ಜನ ಬಂದು ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ನೀವು ಯಾವ ಬ್ರಾಂಚ್ ಅಂತ ಹೇಳಿದ್ರೆ ನಾನು ನಿಮ್ಗೆ ಹೇಳ್ತೀನಿ. ಮೇಡಮರೇ, ನಮಗೂ ಗೊತ್ತಿಲ್ಲ, ಸರಿಯಾಗಿ ಗೊತ್ತಿಲ್ಲ ಮೇಡಮರೇ. ಮೇಡಮರೇ, ಇಂಜಿನಿಯರಿಂಗ್ ಅಂತ ಒಂದು ಗೊತ್ತಷ್ಟೇ ಮೇಡಮರೇ. ನಮ್ಮ ಹುಡುಗಿಯರು ಏನು ಹೇಳಕ್ಕಿಲ್ಲ ಮೇಡಮರೇ. ಇಂಜಿನಿಯರಿಂಗ್ ಅಂತ ಅಷ್ಟೇನಿಯ ಗೊತ್ತಿರೋದು. ರೂಪಾ ಲತಾ ಅಂತ ಹೇಳ್ಬಿಟ್ಟು ಇಬ್ರು ಅಕ್ಕ ತಂಗಿಯರೇನಿಯ. ಅವ್ರಿಬ್ರದ್ದು ಹೇಳ್ಬೇಕಿತ್ತು ನೀವು. ನೋಡಿ, ಆ ಥರ ಹೆಸರು ಇಟ್ಕೊಂಡ್ರೆ ಎಲ್ಲ ಹೇಳಕ್ಕಾಗಲ್ಲ. ಓಕೆ, ಅವ್ರದ್ದೇನಾದ್ರೂ ರೋಲ್ ನಂಬರ್ ಆ ಥರ ಏನಾದರೂ ಇದ್ರೆ ತೋರಿಸಿ. ನಾನೇನೇ ತೋರಿಸ್ತೀನಿ ನಿಮಗೆ. ಇಲ್ಲ ಮೇಡಮರೇ, ಏನೂ ಇಲ್ಲ. ಫೋಟೋ ಐತೆ ಅಷ್ಟೇ, ಅವ್ರಿಗೆ ಬೇಕಾದ್ರೆ ತೋರ್ಸಕ್ಕೆ ಫೋಟೋ ಐತೆ. ನೋಡಿ, ಇದು ತುಂಬಾ ದೊಡ್ಡ ಕಾಲೇಜು. ಇಲ್ಲಿ ಬರೀ ಇಂಜಿನಿಯರಿಂಗ್ ಅಲ್ಲ, ಇಂಜಿನಿಯರಿಂಗ್, MBA, MSW, ಹಾಗೇನೆ BBA, ತುಂಬಾ BCom, ಹಾಗೇನೆ ತುಂಬಾ ಬ್ರಾಂಚಸ್ ಇದಾವೆ ಇಲ್ಲಿ. ನೀವು ಇಷ್ಟು ದೊಡ್ಡ ಬ್ರಾಂಚಲ್ಲಿ ಹುಡುಕ್ಬೇಕು ಅಂದ್ರೆ ಅಡ್ಮಿಷನ್ ಸೆಕ್ಷನ್ಗೆ ಹೋಗಿ, ಅಲ್ಲಿ ಇನ್ಫಾರ್ಮೇಶನ್ ನಿಮಗೆ ಸಿಗುತ್ತೆ ಅಂತ ಅನ್ಸುತ್ತೆ. ಮೇಲ್ಗಡೆ ಇಲ್ಲಿ ಸೆಕೆಂಡ್ ಫ್ಲೋರಲ್ಲಿ ಅಡ್ಮಿಷನ್ ಸೆಕ್ಷನ್ ಇರುತ್ತೆ. ಅಲ್ಲಿಗೆ ಹೋಗಿ, ಅಲ್ಲಿ ಕ್ಲರ್ಕ್ ಇಲ್ಲ ಸರ್ ಯಾರಾದರೂ ಸಿಗ್ತಾರೆ. ಅವರಿಗೆ ಹೆಸರು ಹೇಳಿದ್ರೆ ಸಾಕು, ಅವರು ಡೀಟೇಲ್ಸ್ ಇಡ್ತಾರೆ. ಯಾಕಂದ್ರೆ ಫುಲ್ ಅಡ್ಮಿಷನ್ ಎಲ್ಲ ಅಲ್ಲೇ ನಡೆಯೋದು. ಹೌದಾ ಮೇಡಮ್ ಅವರೇ? ಇಷ್ಟೊಂದೆಲ್ಲ ದೊಡ್ಡ ಕಾಲೇಜೇ? ಮೇಡಮ್ ಅವ್ರು ಹೇಳ್ತಾ ಇರ್ತಾನೆ, ನಾವು ಹಳ್ಳಿಯಿಂದ ಬಂದಿದ್ದೀವಿ ಮೇಡಮ್ ಅವರೇ, ನಮಗೆ ಬೇಕು. ಇಲ್ಲ, ಒಳಗಡೆ ಹೋಗಿ ಹೇಳ್ತಾರೆ, ಹೋಗಿ, ನೋ ಪ್ರಾಬ್ಲಮ್ ಹೇಳಿ. ಅದು ಈಗ ರಜಾ ಇದೆಯಲ್ಲ, ಸ್ವಲ್ಪ ಫ್ರೀ ಇರ್ತಾರೆ, ನೋ ಪ್ರಾಬ್ಲಮ್. ಎಕ್ಸಾಮ್ಸ್ ಎಲ್ಲ ಮುಗಿದು ರಿಸಲ್ಟ್ ಈಗ ಬಂದಿದೆ, ನೆಕ್ಸ್ಟ್ ವೀಕಿಂದ ಕಾಲೇಜ್ ಸ್ಟಾರ್ಟ್ ಆಗುತ್ತೆ. ಈಗ ಫ್ರೀ ಆಗಿರ್ತಾರೆ, ನೀವು ಹೋಗಿ. ಥ್ಯಾಂಕ್ ಯು ಮೇಡಮ್ ಅವರೇ, ಥ್ಯಾಂಕ್ ಯು. ನಮಗೆ ಗೊತ್ತಾಗಕ್ಕಿಲ್ಲ, ಹಳ್ಳಿನರಲ್ವಾ, ಗೊತ್ತಾಗಕ್ಕಿಲ್ಲ ನಿಮ್ಮಷ್ಟನ್ನು. ಥ್ಯಾಂಕ್ ಯು ಮೇಡಮ್ ಅವರೇ. ಬಾರಿ ಜಯಮ್ಮ, ಹೋಗೋಣ. ಪರವಾಗಿಲ್ಲ, ಪ್ಯಾಟಿನಕ್ಕೂ ಒಳ್ಳೊಳ್ಳೆ ಜನಗಳು ಇರ್ತಾರೆ ಅಂತ ಇವಾಗ ಗೊತ್ತಾಗಿದ್ದು. ನೋಡು ಪಾಪ, ಒಳ್ಳೆ ಜನ ಕಂಡಂಗೆ ಏನಿಯ ಕಾಣ್ತಾಳೆ. ಅಲ್ವೇ? ಬಾ ಹೋಗನಿ. ಯವ್ವ, ಇಷ್ಟು ದೊಡ್ಡ ಕಾಲೇಜಾಗೆ ಹೆಂಗೆ ಹುಡ್ಕೋದು ಜಯಮ್ಮ? ಯಾಕನ ಬಂದು ಅನ್ನಿಸ್ತೈತೆ. ನೋಡಿ, ಅದು ಯಾವ್ದು ಸೆಕೆಂಡ್ ಫ್ಲೋರ್ ಆಗೇನೋ ಐತಂತಲ್ಲ, ಹೋಗಿ ಕೇಳೋಣ ಬಾ. ಅದೇ ನೀನು ನಮ್ಮ ಗ್ರೂಪಲ್ಲ ತಂದು ರಿಸಲ್ಟ್ ಕೇಳೋಣ ಅಂತ ಬಂದ್ವಿ. ಕೆಳಗಡೆ ಮೇಡಮ್ ಅವ್ರ ಮೇಲ್ಗಡೆ ಕಳಿಸಿದ್ರು. ಪ್ರಿಯಾ ಮೇಡಮ್ ಅಲ್ಲ? ಪ್ರಿಯಾ ಮೇಡಮ್ ನನಗೆ ಫೋನ್ ಮಾಡಿದ್ರು. ಈ ಥರ ಹಳ್ಳಿಯವ್ರ ಪಾಪ ಹುಡಿಕೊಂಡು ಬಂದಿದ್ದಾರೆ ನೋಡಿ ಅಂತ ಹೇಳಿ. ಸರಿ, ಯಾವ ಸೆಕ್ಷನು, ಏನು ಓದ್ತಿರೋದವರು?
ನಾವೇ ಹಳ್ಳಿಯಿಂದ ಬಂದಿದ್ದೀವಿ ಅವ್ರದ್ದು ಏನು ಇಂಜಿನಿಯರಿಂಗ್ ಓದ್ತಾವ್ರೆ ಅನ್ನೋದನ್ನ ಬಿಟ್ರೆ ನಮ್ಗೆ ಏನು ಗೊತ್ತಿಲ್ಲ ಇಂಜಿನಿಯರಿಂಗ್ ಓದ್ತಾವ್ರೆ ಮುಗ್ದೋಯ್ತಂತೆ ಫೈನಲ್ ಮುಗ್ದೋಯ್ತು ಅಂತ ಹೇಳ್ತಿದ್ರು ರೂಪಾ ಲತಾ ಅಂತ ಹೇಳ್ಬಿಟ್ಟು ರೂಪಲತಾ ಫೈನಲ್ ಇಯರಾ ಚೆಕ್ ಮಾಡ್ತೀನಿ ರೀ. ಹಾಗೇನೆ ರೂಪಲತಾ ಅನ್ನೋರು ತುಂಬ ಜನ ಇರ್ತಾರೆ. ಅಷ್ಟು ಬೇಗ ಗೊತ್ತಾಗೋದೂ ಇಲ್ಲ. ಫೈನಲ್ ಇಯರಲ್ಲಿ ಎಷ್ಟೊಂದು ಸೆಕ್ಷನ್ಸ್ ಇದ್ದಾವೆ. ನೀವು ಕರೆಕ್ಟಾಗಿ ರಿಸಲ್ಟ್ ಎಲ್ಲ ಬೋರ್ಡಲ್ಲಿ ಇರುತ್ತೆ, ನೋಡ್ಬೋದು. ಇಲ್ಲ ಅಂದರೆ ಅವ್ರದ್ದು ರೋಲ್ ನಂಬರ್ ಏನಾರ ಗೊತ್ತಿದ್ರೆ ಹೇಳ್ಬೋದಿತ್ತು. ತುಂಬ ದೊಡ್ಡ ಕಾಲೇಜ್ ಅಲ್ವಾ, ಇದರಲ್ಲಿ ಏನು ಇನ್ಫಾರ್ಮೇಷನ್ ಗೊತ್ತಿಲ್ಲದಂಗೆ ಸ್ಟೂಡೆಂಟ್ಸ್ ಹೇಳೋಕ್ಕಾಗಲ್ಲ. ಇರಿ ನಾನೊಂದು ಫೋಟೋ ತೋರಿಸ್ತೀನಿ ನೋಡಿ ಇವ್ರೇನೇನಿಯ ಇವರೇ ರೂಪಲತಾ ಅಂತ ಹೇಳ್ಬಿಟ್ಟು ಇಬ್ರು ಅಕ್ಕಂಗಿಯರು ಇವ್ರದೇನೇ ರಿಸಲ್ಟ್ ಬೇಕಿತ್ತು ಹೋ ಇವರಾ? ಹೌದಾ ಗೊತ್ತಾ ನಿಮ್ಗೆ ರಿಸಲ್ಟ್ ತಿಳ್ಕೊಳ್ಳಿ ಅಂತ ಬಂದ್ವಿ ಶಾನೆ ದೂರದಿಂದ ಬಂದಿರಿ ಅವ್ರು ಎಷ್ಟು ಹೇಳಿದ್ರು ಅವರು ಏನು ಹೇಳ್ತಾನೆ ಇಲ್ಲ ಅವ್ರಂತೂ ಪಾಸು ಹಂಗೆ ಹಿಂಗೆ ಅಂತ ಒಂದ್ಕಿತ ಪೇಲು ಅಂತಾರೆ, ಒಂದ್ಕಿತ ಪಾಸು ಅಂತ ಹೇಳ್ತಾರೆ ನಮ್ಗೆ ರಿಸಲ್ಟ್ ಪೇಪರ್ ಕೊಟ್ಬಿಟ್ರೆ ನಾವು ನೋಡ್ಕತ್ವಿ ನಮಗೂ ಒಂಚೂರು ಓದಕ್ ಬರ್ತದೆ ಅದು ಹೇಳಿ ಪಾಸ್ ಆದ್ರೆ ಇಂಜಿನಿಯರು. ಅಯ್ಯೋ ಈ ಹುಡ್ಗಿರ, ಅಯ್ಯೋ ಇವ್ರದ್ದು ಆಲ್ರೆಡಿ ಹಿಂದಿನ ವರ್ಷನೇ ಮುಗ್ದೋಗ್ಬೇಕಿತ್ತು ಇವ್ರದೆಲ್ಲ ಎಜುಕೇಷನ್ ಎಲ್ಲನೂ. ಆದರೆ ಇವ್ರು ಫೇಲ್ ಆಗಿ ಅಟೆಂಪ್ಟ್ ಕಟ್ಟಿ ಕಟ್ತಾನೆ ಅವ್ರೆ. ಯಾರು ಹೇಳಿದ್ದು ಇವ್ರು ಇಂಜಿನಿಯರಿಂಗ್ ಸ್ಟೂಡೆಂಟು ಅಂತ? ಇವ್ರು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅಲ್ಲ, ಇವರು BCom ಸ್ಟೂಡೆಂಟ್ಸು. ಇದೇನ್ ಹೇಳ್ತಿದ್ದೀರಾ? ಇಂಜಿನಿಯರಿಂಗ್ ಅಂತ ಹೇಳಿದ್ರಲ್ಲ ಮಂತ ಬಂದ್ಬಿಟ್ಟು ಲಕ್ಷ ಡೊನೇಷನ್ ಎಲ್ಲ ಇಸ್ಕೊಂಡು ಫೀಸ್ ಎಲ್ಲ ಇಸ್ಕೊಂಡು ಹೋಗೋರಲ್ಲ ಇಲ್ಲ ಇವ್ರು ಇಂಜಿನಿಯರ್ ಸ್ಟೂಡೆಂಟ್ಸ್ ಅಲ್ಲ. ಯಾಕಂದರೆ ನಾನು ಇದೇ ಬ್ಲಾಕಲ್ಲೇ ಅಲ್ವಾ ಇರೋದು, ಅಡ್ಮಿಷನ್ ಸೆಕ್ಷನಲ್ಲಿ ಇದ್ದೀನಲ್ವಾ. ನನಗೆ ಸ್ವಲ್ಪ ಯಾರಾದರೂ ಈ ಥರ ಡಲ್ ಸ್ಟೂಡೆಂಟ್ಸು ಇಲ್ಲ ರ್ಯಾಂಕ್ ಸ್ಟೂಡೆಂಟ್ಸ್ ಎಲ್ಲನೂ ತುಂಬ ಚೆನ್ನಾಗಿ ನೆನ್ಪಿಟ್ಕೊಂಡಿರ್ತೀನಿ. ಇಲ್ಲ ಇವ್ರು ಈ ಸಲ ಎಕ್ಸಾಮ್ ಬರೆದಿದ್ರು, ಆ ರಿಸಲ್ಟ್ ಇನ್ನೂ ನೋಡಿಲ್ಲ. ಇವ್ರು ಇನ್ನೂ 4-5 ಏನೋ ಬ್ಯಾಕ್ ಇದ್ವು. ಇವ್ರು ಎಕ್ಸಾಮ್ ಬರೆಯೋಕ್ಕೆ ಅಂತ ಬಂದಿದ್ರು, ಫೀಸ್ ಎಲ್ಲ ಕಟ್ಟೋಕ್ಕೆಲ್ಲ ಬಂದಿದ್ರಲ್ಲ, ಅವಾಗ ಗೊತ್ತು. ಇವ್ರು ಆಲ್ರೆಡಿ ಲಾಸ್ಟ್ ಇಯರ್ನೇ ಕಾಲೇಜೆಲ್ಲ ಬಿಟ್ಟು ಹೋಗಿದ್ದಾರೆ. ಜಸ್ಟು ಲಾಸ್ಟ್ ಇಯರ್ಗೆ ಕಾಲೇಜ್ ಮುಗ್ದೋಗಿದೆ. ಈಗ ಫೇಲ್ ಆಗಿರೋನ ಕಟ್ ಪಾಸ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಮೇ ಬಿ ಪಾಸ್ ಆಗಿರಬೇಕು ಅಂತ ಅನಿಸ್ತದೆ. ನಾನು ಒಂದ್ಸಲ ರಿಸಲ್ಟ್ ಚೆಕ್ ಮಾಡ್ಬಿಟ್ಟು ಬರ್ತೀನಿ ರೀ. ಇವರು BCom ಸ್ಟೂಡೆಂಟ್ಸು, ಫೇಲ್ ಆಗಿ ಕಟ್ಟಿರೋದು ಅಷ್ಟೇ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅಲ್ಲ. ಸರಿಯಾಗಿ ನೋಡಿ ಹೇಳಿ ಇಂಜಿನಿಯರಿಂಗ್ಗೆ ಊರವ್ರಿಗೆಲ್ಲ ಇಂಜಿನಿಯರ್ ಅಂತ ಹೇಳ್ಕೊಂಡ್ಬಿಟ್ಟು ಬಂದವ್ರೆ ಇಂಜಿನಿಯರ್ ಅಲ್ಲ ಇರಿ, ನಾನೇ ರಿಸಲ್ಟು ಪೇಪರ್ ತೊಗೊಂಡ್ಬಿಟ್ಟು ಬಂದು ಕೊಡ್ತೀನಿ. ಪಾಪ ನಿಮ್ಮಂಥವ್ರು ಎಷ್ಟು ಕಷ್ಟಪಟ್ಬಿಟ್ಟು ಮಕ್ಳುಗಳ್ನ ಕಾಲೇಜ್ಗೆ ಅಂತ ಕಳಿಸ್ತೀರಾ. ನಿಮ್ಮನ್ನು ನೋಡ್ರಿ ನನಗೇನೆ ಅಯ್ಯೋ ಪಾಪ ಅಂತ ಅನ್ನಿಸ್ತತೆ. ಪಾಪ ನಿಮ್ಮಂಥವ್ರಿಗೇನೆ ಮೋಸ ಮಾಡ್ತಾರಲ್ಲ ಮಕ್ಕಳು. ಇಂಥ ಮಕ್ಕಳು ಏನಕ್ಕೆ ಅಂತ ಹೇಳಿ ಸಖತ್ ಬೇಜಾರಾಗುತ್ತೆ ನೋಡ್ತಾ ಇದ್ರೇ ನನಗಂತೂ. ಸರಿ ಇರಿ, ನಾನೇ ಹೋಗ್ಬಿಟ್ಟು ನೋಡ್ಕೊಂಡ್ಬಿಟ್ಟು ಬರ್ತೀನಿ. ಇದೇನ್ಲೆ ದೊಡ್ಡ ಸಾಕು, ಇಂಜಿನಿಯರ್ ಅಲ್ಲ BCom ಅಂತೆ ಅಂದ್ರೆ ನನ್ನ ನಾದ್ನಿನೂ ಅದನ್ನೇ ಮಾಡ್ತಿರೋದು. ಮತ್ತೆ ಊರು ತುಂಬ ಇಂಜಿನಿಯರ್ ಅಂತ ಹೇಳ್ಕೊಂಡ್ಬಿಟ್ಟು ಬಂದವರಲ್ಲೇ. ಅದೇನೇನಿಯ ನನಗೂ ಅರ್ಥ ಆಯ್ತಿಲ್ಲ ಏನು ಅಂತ ಹೇಳ್ಬಿಟ್ಟು. ಏನೊಂದು ಚೂರು ಅರ್ಥ ಆಯ್ತಿಲ್ವಲ್ಲ. ಯಮ್ಮ ಏನಿಲ್ಲ ಇದು BCom ಮತ್ತೆ ಇಂಜಿನಿಯರು. ಅಯ್ಯಪ್ಪ ನನ್ನ ಮಕ್ಳು ಇಂಜಿನಿಯರು ಅಂತ ತಮಟೆ ಸಾರ್ಕೊಂಡ್ಬಿಟ್ಟು ಬರ್ತಿದ್ರಲ್ಲ, ಫೇಲ್ ಆಗಿರೋದು ನೋಡು BCom. ಅಯ್ಯೋ ರಾಮ, ಎಷ್ಟು ಸುಳ್ಳು ಹೇಳ್ತಾಳೆ ಬಂಗಾರಮ್ಮನು ಮಕ್ಕಳು, ಒಟ್ಟು ಸುಳ್ಳು. ಲೇ ಪುದ್ದಿ, ಏನನ್ನಾಗ್ಲಿ ಜಮೀನೆಲ್ಲ ಹುಷಾರು, ಎಲ್ಲ ನಾಮ ಹಾಕ್ಬಿಟ್ರೆ ಕಷ್ಟ ಆಯ್ತದೆ. ಎಲ್ಲ ಫುಲ್ ನಾಮ ಹಾಕ್ಬಿಡ್ತಾರೆ ಅಂತ ನೀ ಅನಿಸ್ತದೆ ನನಗಂತೂ. ಫುಲ್ ನಾಮ ಹಾಕೋದ್ರೆ ಆಮೇಕಿಂದ ಏನು ಮಾಡ್ಕೊಂಡು ಸಾಯ್ತೀಯ ಹೇಳು? ಫುಲ್ ನಾಮ ಅಷ್ಟೇ ನೀನಿಯ. ಹುಷಾರು ನೀನು ಸ್ವಲ್ಪ. ತಗೊಳ್ಳಿ ರಿಸಲ್ಟ್ ಪೇಪರ್ ತಗೊಳ್ಳಿ. ಈ ಸಲನೂ ಒಂದು ಪಾಸ್ ಮಾಡ್ಕೊಂಡಿಲ್ಲ. ಆ ಒಂದು ಹುಡುಗಿ 5 ಬ್ಯಾಕ್ ಇಟ್ಕೊಂಡೈತೆ, ಇನ್ನೊಂದು ಹುಡುಗಿ 6 ಬ್ಯಾಕ್ ಇಟ್ಕೊಂಡೈತೆ. ರೂಪ 5, ಇನ್ನೊಬ್ಳು ಲತಾ 6. ಇಬ್ರು ಈ ಸಲನೂ ಪಾಸ್ ಹಾಕಿಲ್ಲ. ಫುಲ್ಲು ಡುಮ್ಕಿ. ಇಂಜಿನಿಯರಿಂಗ್ ಅಂತ ಬೇರೆ ಸುಳ್ಳು ಹೇಳಿದಾರ. ಸುಮ್ಮನೆ ಕಾಲೇಜ್ಗೇನು ಕಳಿಸ್ತೀರಾ ಮೇಡಮ್? ಅವ್ರೇನು ಓದಲ್ಲ ಮಾಡಲ್ಲ. 2 ಸೆಮ್ಮಿಂದ ಕಟ್ತಾನೆ ಅವರೇ, ಪಾಸ್ ಆಗಿಲ್ಲ. ಲಾಸ್ಟ್ ಇಯರ್ ಕಂಪ್ಲೀಟ್ ಆಗಬೇಕಿತ್ತು ಇವ್ರದ್ದು, ಕಂಪ್ಲೀಟೂ ಆಗಿಲ್ಲ, ಏನೂ ಇಲ್ಲ. ಸುಮ್ಮನೆ ಕಟ್ಕೊಂಡು ಪಾಸ್ ಮಾಡ್ಕೊಂಡು ಹೋಗ್ತಾನೆ ಅವರೇ ಸುಮ್ಮನೆ ನೀವು ನೋಡಿ ಎಲ್ಲ ಫೇಲ್ ಅಷ್ಟೇನೆ. ಫೇಲ್ ಆದ್ರೆ ಕಾಲೇಜಿಗೆ ಬರಂಗಿಲ್ವಾ? ಫೇಲ್ ಆದರೆ ಕಾಲೇಜಿಗೆ ಬರಂಗಿಲ್ಲ ಅಂತಂದರೆ ಏನಕ್ಕೆ ಬರ್ತಾರೆ? ಅವ್ರು ಆಲ್ರೆಡಿ ಎಲ್ಲ ಪಾಠ ಎಲ್ಲ ಕೇಳಿರ್ತಾರೆ. ಜಸ್ಟು ಮನೆ ಕೂತ್ಕೊಂಡು ಓದಿ ಫೇಲ್ ಆಗಿರ್ತಾವಲ್ಲ ಸಬ್ಜೆಕ್ಟ್ನ, ಅವನ್ನ ಪಾಸ್ ಮಾಡ್ಕೊಳ್ಳೋಕ್ಕೆ ಅಂತ ಇರ್ತಾರೆ ಅಷ್ಟೇ. ಇವ್ರು 1 ಇಯರ್ ಆಯಿತು ಕಾಲೇಜ್ಗೇನು ಇವ್ರು ಬಂದಿಲ್ಲ, ಕಾಲೇಜ್ಗೇನು ಬರ್ತಿಲ್ಲ ಇವರು. ಹೇಳಬೇಕು ಅಂದರೆ ಇವರು ಏನಿದ್ರು ಸುಮ್ಮನೆ ಮನೇಲಿ ಕೂತಿ ಬಂದು ಎಕ್ಸಾಮ್ ಬರೆದು ಪಾಸ್ ಮಾಡ್ಕೊತಿದ್ದಾರೆ. ಇವರೇನೋ ಪಾಸ್ ಆಗೋ ಲಕ್ಷಣಗಳು ಕಾಣಿಸ್ತಿಲ್ಲ. 2 ಸೆಮ್ಮಿಂದನೂ ಒಂದು ಸಬ್ಜೆಕ್ಟು ಪಾಸ್ ಮಾಡ್ಕೊಂಡಿಲ್ಲ ಇವರು. ಯಾವುದೋ ಈಸಿಯಾಗಿರೋ ಸಬ್ಜೆಕ್ಟ್ ಹಂಗೋ ಹಿಂಗೋ ಪಾಸ್ ಮಾಡ್ಕೊಂಡಿದ್ದಾರೆ. ಬಿಟ್ಟರೆ 6-5 ಬ್ಯಾಕ್ ಅವೆ ಅಂದರೆ ತುಂಬ ಕಷ್ಟ ಪಾಸ್ ಮಾಡ್ಕೊಳ್ಳೋದು. ಬೆಟರ್ ನೀವು ಸುಮ್ಮನೆ ಮನೇಲಿ ಇರಿಸ್ಕೊಳ್ಳಿ. ಇನ್ನೇನು ಮಾಡ್ತೀರಾ? ಸುಮ್ಮನೆ ಫೀಸ್ ಎಲ್ಲ ಸುಮ್ಮನೆ ವೇಸ್ಟ್ ಅಷ್ಟೇ. ತುಂಬ ಥ್ಯಾಂಕ್ಸ್ ನಿಮ್ಮಿಂದ ನಮಗೆ ಭಾಳ ಉಪಕಾರ ಆಯಿತು. ಇಲ್ಲ ಅಂದರೆ ಯಾಮಾರೋಗ್ಬಿಡ್ತಿದ್ವಿ ನಾವಂತೂ. ನಿಜವಾಗ್ಲೂ ಯಾಮಾರಿಸ್ಬಿಡ್ತಿದ್ರು ಅವ್ರು ನಮ್ಮನ್ನು. ನಮಗೆ ಏನೂ ಗೊತ್ತಾಗಕ್ಕಿಲ್ಲ ಹೊಸೇನೂ.
ಅದಕ್ಕೆ ಯಾಮಾರಿಸ್ಬಿಡ್ತಾರೆ ನಮ್ಮನ್ನಂತೂ. ಏನು ಮಾಡೋಕ್ಕಾಯ್ತದೆ ಗೊತ್ತಾಗಕ್ಕಿಲ್ಲ, ಹಳ್ಳಿಯಾರಲ್ವಾ. ಅದು ಬೇರೆ ಇಂಜಿನಿಯರ್ ಅಂತ ಬೇರೆ ಹೇಳಿದ್ರಲ್ಲ, ನನಗೂ ಸರಿಯಾಗಂತೂ ಓಸಿನೂ ಅರ್ಥ ಆಗಕ್ಕಿಲ್ಲ ನನಗಂತೂ. ಸರಿ ಬಿಡಿ ಆಯಿತು. ಇನ್ನು ತಗೊಂಡೋಗಿ ತೋರಿಸಿ, ಇನ್ನು ಯಾವತ್ತೂ ನಾವಂತೂ ಇನ್ನು ಸೇರ್ಸೋದಂತೂ ಸೇರ್ಸೋದಿಲ್ಲ ಬಿಡಿ. ಇನ್ನು ಮುಗೀತು ಕತೆ. ಇನ್ನು ಸರಿ ಸರಿ ಆಯ್ತು. ಹಾಂ ರೂಪಲತಾ ಲೇ, ಇಬ್ರದು ಇದೇ ಕಣ್ಲೆ ರಿಸಲ್ಟ್ ಪೇಪರು. ಇಬ್ರು ಡುಮ್ಕಿ ಹೊಡ್ಕೊಂಡವ್ರೆ ಜಯಮ್ಮ, ಡುಮ್ಕಿ ಹೊಡ್ಕೊಬಿಟ್ಟವೆ. ಅವಳ ಬಿ ಕಾಮು ಅಂತಾನೆ ನೀ ಐತೆ ಕಣಮ್ಮಿ. ಇವ್ರು ಓದಿರೋದು ಬಿ ಕಾಮು, ಮತ್ತು ಅವಳು ಯಾಕೆ ಆ ಪಟ್ಟಿ ಬಿಲ್ಡಪ್ ಕೊಡ್ತಾಳಲ್ಲ ಕಿತ್ತೋದವಳು ಬಂಗಾರಮ್ಮ. ನಾನು ಮಕ್ಳು ಹಂಗೆ, ನಾನು ಮಕ್ಳು ಹಿಂಗೆ ಅಂತ ಹೇಳ್ಬಿಟ್ಟು, ಅಲ್ಲ ನಾವು ಅನ್ಕೋಬೇಕಿತ್ತು ಯಾವಾಗಿಂದ ಓದ್ತಾವ್ರೆ ಅಂತ ಇವರು. ಯಪ್ಪ ಫುಲ್ಲು ಪೇಲ್ ಹಾಕೊಂಡು ಕುಂತಿರೋದು ಲೆಕ್ಕ ಹಾಕಿ ಇವ್ರು ಏನು ಅಂತ ಹೇಳ್ಬಿಟ್ಟು. ಅಯ್ಯೋ ಶಿವನಿ. ಅಲ್ಲೋಡಮ್ಮಿ ಎಷ್ಟೊಂದು ಸಬ್ಜೆಕ್ಟು ಫೇಲ್ ಆಗವ್ರೆ ಅಂತ ಹೇಳಿ. ಜಯಮ್ಮ ಸಾಮಾನ್ಯದರಲ್ಲ, ಇವಾಗಿರೋದು ಇವ್ರಿಗೆ. ಊರಿಗೋಗಿ 4 ಕಾಸು ಮರ್ಯಾದಿನೂ ಇರಬಾರ್ದು ಹಂಗೆ ಮಾಡ್ತೀನಿ. ಎಷ್ಟು ಕಷ್ಟಪಟ್ಟು ದುಡ್ದಿರೋ ದುಡ್ಡು ಎಲ್ಲನೂ ಒಂದೇ ಟುಪ್ಗೆ ನಾಮ ಹಾಕ್ಬಿಟ್ಟವ್ರಲ್ಲೇನೆ. ಯಪ್ಪ ಬಾ ಊರಿಗೋಗನ್ ಬಾ. ಊರಿಗೋಗಿ ಇವ್ರ ಮರ್ಯಾದಿನೂ 3 ಕಾಸು ಕರಾಜ್ ಹಾಕ್ಬೇಕು, ಅವಾಗ ಏನೇ ಸುರೋಗೋದು. 3 ಕಾಸು ಕರಾಜ್ ಹಾಕ್ತಾಗೇನೇ ಬುದ್ಧಿ ಬರ್ತದೆ ಇವಕ್ಕೂನ್ವೆ. ಇಲ್ಲ ಅಂತಂದರೆ ಈ ಜನ್ಮದಾಗ ಬುದ್ಧಿ ಬರೋಕ್ಕಿಲ್ಲ ಇವಕ್ಕಂತನ್ವೆ. ಬಾರಿ ಹೋಗೋಣ, ಹೋಗಿ ಸರಿಯಾಗೇನೇನಿಯ ಇದು ಮಾಡೋಣ ಬಾ. ಯಾವ ದೌಲತ್ತು ಯಾವಿದು. ಬಾ ಕಳಿಯನ್ ಮರ್ಯಾದೆ ಕಳಿಯನ ಬಾ. ಆ ಬಂಗಾರಿ ಮರ್ಯಾದೆ ಅಂತೂ 3 ಕಾಸು ಕರಾಜಾಗಿ ಅವ್ರ ಹೆಣ್ಮಕ್ಳನ್ನ ಹಾಕೊಂಡು ರುಬ್ಬಿವಂತೆ ಬಾ. ಇವಾಗ ನೀನು ನನ್ನ ಗಂಡ ಬಾಬಾ ವ್ಯವಸಾಯ ಮಾಡಿ ದುಡ್ದಿರೋ ದುಡ್ಡೆಲ್ಲನೂ ಹಿಂಗೇನೇ ತಿಂದು ಮುಗಿಸಾಕ್ಬಿಟ್ಟವ್ರಲ್ಲೇನೆ. ಎಷ್ಟು ಬೇಜಾರಾಯ್ತಾಯ್ತು ನನಗೆ ಅಂತ ಹೇಳಿದ್ರೆ. ಅಲ್ಲ ಓದಿದ್ರೆ ಪರವಾಗಿಲ್ಲ, ಈ ಬಿ ಕಾಮ್ ಮಾಡೋಕ್ಕೆ ಇಷ್ಟು ದೊಡ್ಡ ಕಾಲೇಜಿಗೆ ಬಂದು ಇಷ್ಟೊಂದು ಫೀಸ್ ಕಟ್ಟಿ ಅದ್ರಾಗೂ ಡುಮ್ಕಿ ಹೊಡೆದು ವರ್ಷ ಆಗೈತಂತೆ ಎಲ್ಲ ಮುಗಿದೋಗ್ಬಿಟ್ಟು, ಆದರೂ ಪಿ ಜಿಗೆ ತಿಂಗಳ ಅವ್ರಿಬ್ಬರಿಂದ 15,000 ರೂಪಾಯಿ 16,000 ರೂಪಾಯಿ ಪಿ ಜಿ ಕಟ್ಕೊಂಡು ಏನು ನಾವೇನು ಉಳ್ಬಾಳ್ಬೇಕೋ ಹೋಗ್ಬೇಕೋ ಹೇಳು. ನೋಡಿ ಐತಿ ಇವತ್ತು ಐತ್ ನಡಿ ಮಾನ ಮರುವದಿ 3 ಕಾಸಿಗೆ ಹರಾಜ್ ಹಾಕ್ಲಿಲ್ಲ ಅಂದರೆ ಕೇಳೋರ್ದು. ಬಾ ಹೋಗನ್ ಬಾ.